ಜಿಂಕೆ ಮರಿನ ಮೇಲೆ ನಾನಿಲ್ಲ ಒಂದು ಕೈಯೇ ಸಿಕ್ಕಿಲ್ಲ ಬತ್ತೋಳಳೆ ಕಾತಾಳಳೆ ತಂದಾಳೆ. ನನ್ನ ಹೆಸರ ಈರಮ್ಮನ. ಯಾರು ನಮ್ಗೇನು ಮಾಡ್ಕೊಳ್ಳಿಲ್ಲ, ಯಾವನಿಗೂ ಓಟ್ ಹಾಕಕ್ಕೆ ಆಗಲ್ಲ ಅಷ್ಟೇ. ನಮ್ಗೇನ ಒಂದು ಮನೆ ಕಟ್ಕೊಳ್ಳೆ ಅವನಿಗೆ ಓಟ್ ನಾನು ಹಾಕ್ತೀನಿ. ಒಂದೂವರೆ ತಿಂಗಳಿಗೊಂದ್ಸತಿ 12 kg ಅಕ್ಕಿ ಕೊಟ್ರೆ ನಮ್ಗೆ ಸಾಲ್ತದೆ. ನಮ್ಮ ಇಬ್ರು ಮಗುಗೆ ಎಲ್ಲಿ ಕಳ್ಸೋಣ? ಯಾರಿಗೆ ಹೇಳಿದ್ರು ಅಷ್ಟೇ, ನಾಳೆ ಬರ್ತೀವಿ ನಾಡ್ದು ಬರ್ತೀವಿ ನಮ್ಗೆ ಓಟ್ ಹಾಕ್ರಿ ನಾವು ಗೆದ್ದ ಮೇಲೆ ಎಲ್ಲ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಯಾರು ಏನು ಮಾಡ್ಸಲ್ಲ ನೋಡಿ, ಹಿಂಗೆ ಐತೆ. ಆ ಬಾತ್ರೂಮ್ಗೆ ಹೋಗ್ಬಿಟ್ಟು ಅಂದರೆ 3 ದಿವಸ ಊಟನೇ ಮಾಡಲ್ಲ. ಏನು ಮಾಡ್ತೀರ ನಮ್ಮಂಥವ್ರು ಇಲ್ದಿದ್ದವರು ಹೆಂಗನ್ಸರಣೆ ಮಾಡ್ಕೊಂಡು ತಿನ್ಬೇಕು. ಅಲ್ಲೇ ದೇವಸ್ಥಾನದಾಗ ಮಾಡ್ತಾರೆ. ನಿರಂತರವಾಗಿ ಜನನೆಲ್ಲ ಕಟ್ಕೊಂಡು ಸ್ಲಮ್ ಬೋರ್ಡ್ ಮುತ್ತಿಗೆ ಹಾಕಿ ಆ ಸ್ಲಮ್ ಬೋರ್ಡ್ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿನ ಸ್ಥಿತಿಗತಿಗಳನ್ನೆಲ್ಲ ತೋರಿಸಿ ಇಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರೂ ಸಹ ನಾವು ತಿಳ್ಕೊಂಡಂಗೆ ಇವತ್ತು ಏನು ಸುಧಾರಣೆ ಆಗಿಲ್ಲ. ಮನೆ ಕಿತ್ತಾಕಿ 1.5 ವರ್ಷ ಆಯಿತು, ಇದುವರೆಗೂ ಕಟ್ಕೊಟ್ಟಿಲ್ಲ. ಇದರಲ್ಲಿ 6 ಜನ ಅವರು ಮನೆ ಒಳಗೆ ಊಟ, ತಟ್ಟೆ ಒಳಗೆ ಊಟ ನನ್ನ ಕೊಟ್ಟಿರೋ ಏನು ಪಕ್ಕ ಖಾತಾದಾರಲ್ಲ ಅಂದ್ರೆ ಅವರು ಇರೋ ಮನೆಗಾಗ್ಲಿ ಸ್ಥಳಕ್ಕಾಗ್ಲಿ ಅವ್ರ ಹತ್ರ ಯಾವುದೇ ಹಕ್ಕುಪತ್ರ ಇಲ್ಲ, ಅವ್ರು ಖಾತೆದಾರರಲ್ಲ. ನ್ಯಾಚುರಲ್ ಆಗಿ ಅವರು ಕಂದಾಯ ಪಾವತಿಸೋದಿಲ್ಲ. ಆದ್ರಿಂದ ಆದಾಯ ಇಲ್ಲಿರುವಂಥ ಜನರಿಗೆ ಮೂಲಭೂತ ಸೌಲಭ್ಯ ಕೊಡೋದ್ರಲ್ಲಿ ನಗರಸಭೆ ಆಡಳಿತಕ್ಕೆ ಯಾವುದೇ ಆಸಕ್ತಿ ಇಲ್ಲ ಅವ್ರಿಗೆ. ನಮಗೆ ಸರಿಯಾಗಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಒಂದು ಏರಿಯಾ ಒಂದು ಸ್ಲಮ್ ಇದರಲ್ಲಿ ಏನು ವ್ಯವಸ್ಥೆ ಇದೆ, ಯಾವ ವ್ಯವಸ್ಥೆನೂ ಸರಿಯಾಗಿ ಬರ್ತಾ ಇಲ್ಲ. ನೋಡಿ ಎಜುಕೇಷನ್ ಮಾಡಿದ್ರು ನಮಗೆ ಒಂದು ಕೆಲಸ ಅನ್ನೋದಿಲ್ಲ. ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಇದ್ದಾರೆ. ಮನೆಗಳು ಬಡ್ಡಿ ನೋಡಿದ್ರೆ ಮನೆಗಳೆಲ್ಲ ಹೊಡೆದಾಕ್ತಾರೆ ಒಂದು ಕಡೆಯಿಂದ. ನಮಗೆ ಇನ್ನೊಂದು ಮನೆ ಕೂಡ ಇದು ಮಾಡೋಕ್ಕೆ ಸರ್ಕಾರದಿಂದ ನಮ್ಗೆ ಯಾವ ಅನುಮತಿ ಬಂದಿಲ್ಲ. ಆ ಸ್ಲಮ್ ತರಾನೇ ಇರ್ಲಿಕ್ಕೆ ಅವರು ಅದೇ ತರ ಇರೋ ತರ ಅವ್ರು ನೋಡ್ಕೊಂತಾ ಇರ್ತಾರೆ. ಯಾಕೆ ನೋಡ್ಕೊಂತಾ ಇರ್ತಾರೆ ಅಂದ್ರೆ ಅವ್ರು ಬೇಕಾಗಿರೋದು ಓಟು. ಆ ಸ್ಲಮ್ ಜನರು ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತುವಂತ ಪ್ರಯತ್ನ ಮಾಡಿದಾಗ ಇವರು ವೋಟ್ ಬ್ಯಾಂಕ್ಗಳು ಕುಸಿತ ಆಗ್ತವೆ. ಆದ್ರೆ ದುರಾದೃಷ್ಟವಶಾತು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳನ್ನ ಪಕ್ಕಕ್ಕಿಟ್ಟು ಇವತ್ತು ಸ್ಲಮ್ಸ್ ಅಂತಕ್ಕಂಥ ಹೇಳ್ತಕ್ಕಂಥ ಪದನೇ ಒಂಥರ ಇನ್ಹ್ಯೂಮನ್. ಅದು ತುಂಬ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಮತ್ತು ಅಮಾನವೀಯವಾಗಿರ್ತಕ್ಕಂಥದ್ದು. ಯಾತಕ್ಕೆ ಅಂತ ಹೇಳಿದ್ರೆ ಒಬ್ಬ ಸ್ಲಮ್ಮಲ್ಲಿ ಮನುಷ್ಯ ವಾಸ ಮಾಡ್ತಾನೆ ಅಂತಂದ್ರೆ ಅವನು ಕಡೆಗಣಿಸಲ್ಪಟ್ಟಿದ್ದಾನೆ ಅಂತೇಳಿ. ನೀವು ಸ್ಲಮ್ಸ್ ನೋಡಿದ್ದೀರಿ, ಅಲ್ಲಿ ರಸ್ತೆಗಳಿರಲ್ಲ, ನೀರಿನ ಸೌಕರ್ಯ ಇರಲ್ಲ, ತುಂಬ ಇಕ್ಕಟ್ಟಾಗಿರ್ತಕ್ಕಂಥ ಜಾಗದಲ್ಲಿ ವಾಸ ಮಾಡ್ತಾರೆ. ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಹೈಜಿನಿಕ್ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ನಿಮ್ಗೆ ಕಂಡು ಬರೋದಿಲ್ಲ. ಹೈಜಿನಿಕ್ ಕಂಡೀಷನ್ಸ್ ಎಲ್ಲಿ ಇರೋದಿಲ್ವೋ ಅಲ್ಲಿ ಪರ್ಸೆಂಟೇಜ್ ಆಫ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಕಾಯಿಲೆ ಬರ್ತಕ್ಕಂಥ ಅವಕಾಶ ಜಾಸ್ತಿ ಇರುತ್ತೆ. ಏನಮ್ಮ ಏನು ಕೊಡ್ತೀರಮ್ಮ, ನೀವು ಮಾಡ್ಕೊಂಡು ಹೋಗ್ತೀರಾ, ನಮಗೇನು ಆಧಾರ ಮಾಡಲ್ಲ. ನಾವು ಇನ್ನೆಷ್ಟು ದಿವಸ ಇರ್ತೀವಮ್ಮ, ಏನೋ ನಾವು ಸೌಕರ್ಯ ಮಾಡಿದ್ರೆ ನಾವು ತಿಂತೀವಿ ನಿಮ್ಮ ಋಣ. ನೀವು ಬುದ್ಧಿವಂತರಾಗಿ ನಿಮ್ಮ ತಾಯಿ ತಂದೆ ನಿಮ್ಮ ಹೆಸರು ಹೇಳ್ಬೇಕಂದ್ರೆ ನಮ್ಮಂಥವ್ರನ್ನ ಬಡವ್ರನ್ನ ನೀವು ಸಹಾಯ ಮಾಡಬೇಕು. ನೀವು ಮಾಡಲಿಲ್ಲ ಅಂದ್ರೆ ಈ ಥರ ಫೋಟೋ ಹಿಡಿಯೋಕ್ಕೆ ಇಲ್ಲಿಗೆ ಬರಬೇಡ್ರಿ. ವಲಸೆ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಾರೆ, ಅವರೆಲ್ಲರೂ ಸಹ ಒಗ್ಗಟ್ಟಾಗಬೇಕು. ಅವರೆಲ್ಲರೂ ಒಗ್ಗಟ್ಟಾಗ್ಬಿಟ್ಟು ಒಂದೇ ಗಟ್ಟಿ ಧ್ವನಿಯಲ್ಲಿ ಈ ಸರ್ಕಾರನ ನಮ್ಮ ನಾಳುವಂಥ ಏನು ಈ ಸರ್ಕಾರಗಳಿದ್ದಾವೆ ಅದರ ವಿರುದ್ಧ ತಿರುಗಿ ಬಿಡಬೇಕು. ಇದು ನಾವೇನು ಸವಲತ್ತುಗಳು ನಾವು ಪಡ್ಕೊಳ್ತಾ ಇದ್ದೀವಿ, ಅದೇನು ಯಾರಪ್ಪನ ಮನೆ ಸ್ವತ್ತಲ್ಲ, ಇದು ನಮ್ಮ ಸ್ವತ್ತು. ನಮ್ಮ ತೆರಿಗೆ ದುಡ್ಡು, ಇದು ನಮ್ಮ ತೆರಿಗೆ ದುಡ್ಡು ನಮಗೆ ಕೊಡುವಂಥದ್ದು. ಈ ಮಧ್ಯೆ ಇದನ್ನೆಲ್ಲ ಬೇರೆಯವರು ಇಲಾಖೆಗಳವರು ಆ ದುಡ್ಡೆಲ್ಲ ಕಬಳಿಸಿ ನಮ್ಮ ದುಡ್ಡನ್ನ ನುಂಗಿ ನೀರು ಕುಡಿತಾ ಇರೋಂಥ ಈ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸಹ ಏನು ಸ್ಲಮ್ನಲ್ಲಿ ವಾಸ ಮಾಡ್ತೀವಿ, ನಾವೆಲ್ಲರೂ ಸಹ ಒಗ್ಗಟ್ಟಾಗ್ಬಿಟ್ಟು ಒಂದು ಇಡಿಯಾಗಿ ಗಟ್ಟಿ ಧ್ವನಿಯಾಗಿ ಈ ಸರ್ಕಾರನ ಮತ್ತು ನಮ್ಮ ನಾಳುವಂಥ ಜನಗಳನ್ನ ನಾವು ಹಿಡಿದು ನಿಲ್ಲಿಸಿ ನಮ್ಮ ಹಕ್ಕನ್ನು ಪಡ್ಕೊಂಡಾಗ ಮಾತ್ರ ನಾವು ಏನಾದ್ರೂ ಈ ಸ್ಲಮ್ ಜನ ಬದಲಾವಣೆ ಆಗ್ತದೆ.